ಡಾಕ್ಯುಮೆಂಟು ಹುಡುಗರಿಗೆಲ್ಲ ಸಿಗ್ತದೆ. ಅದರಲ್ಲೇ ಏನು ಯಾಕೆ ಮಾಡಿದ್ರಿ? ಏನು ಮಾಡಿದ್ರಿ? ಇವರು ಜಾತಿವಾದ ಇಲ್ಲ ಮಾಡಿದ್ರಿ. ಜಾತಿವಾದ ಮೇನಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರ ಜಾತಿ ಆಚೆ ಬಿಡ ಆಚೆ ಬಿಡ ಆಚೆ ಕೂಡ ಅಲ್ಮಡಿ ಅಲ್ಲೇ ಅದಕ್ಕೆ ಇಲ್ಲಿ ಬಂದಿರೋ ಉದ್ದೇಶ ಈ ಥರ ಒಂದು ಡಾಕ್ಯುಮೆಂಟ್ ಈಗ ಐತೆ. ಇವಾಗ ನಮ್ಮೊಳಗೆ ಯಾರಿಗೂ ವಿಚಾರ ಗೊತ್ತಿಲ್ಲ. ಈ ವಿಚಾರ ಗೊತ್ತಾಗಲ್ಲ. ಈ ಥರ ನೀವು ಅಲ್ಲ, ಇದು ನೋಡಿ, ನಾನು ಹಿನ್ನೆಲೆ ಹೇಳ್ತಾ ಇದ್ದೀನಿ ನಿಮಗೆ. ನಾವು ನೇಕಾರ ಸಮಾಜದವರು, ನೇಕಾರ ಅಂದರೆ ಡಾಕ್ಟರ್ ಕುಟುಂಬದವರು. ನಮ್ಮ ತಂದೆ ತಾಯಿ ಬಂದು ಬಿಜಾಪುರ ಡಿಸ್ಟಿಕ್ ಅಲ್ಲಿ ಒಂದು ಚಿಕ್ಕ ಹಳ್ಳಿ ಬರುತ್ತೆ. ಆ ಊರಿಂದ ನಮ್ಮ ತಂದೆ ತಾಯಿ ಈಗಿರ್ತಕ್ಕಂಥ ನಮ್ಮೂರು ಕಲಬುರಗಿ ಡಿಸ್ಟಿಕ್ ಅಲ್ಲಿ ರಾಜಾಪುರ ಅಂತ ಬರುತ್ತೆ. ಆ ಊರಲ್ಲಿ ಗುಳೆಗೆ ಬಂದರು, ಅಂದ್ರೆ ಸಂಸಾರ ಮಾಡಕ್ಕೆ ಅಂತ ದೂರದಿಂದ ಬಂದು ಅಲ್ಲಿ ತನ್ನ ಕೆಲಸ ವೃತ್ತಿಗಳನ್ನ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಹುಟ್ಟಿರ್ತಕ್ಕಂಥ ನಾನು ಹುಟ್ಟಿದ ಮೇಲೆ ನಮ್ಮ ತಂದೆ ತಾಯಿಯ ಮನೆ ಚೌಪಟ್ಟು ಹಾಕೊಂಡಿದ್ರಲ್ಲ, ಯಾಕಂದ್ರೆ ಬೇರೆ ಊರಿಂದ ಬಂದಿದ್ರು. ಆ ಊರಿಗೆ ಬೆಂಕಿ ಬಿದ್ದುಬಿಡ್ತು. ಮನೆಗೆ ಬೆಂಕಿ ಬಿದ್ದಿರೋ ಕಾರಣ ನಮ್ಮ ತಂದೆ ತಾಯಿ ನನ್ನನ್ನ ಬರೀ ನಾನು 1.5 ವರ್ಷ ಹುಡುಗ ಇದ್ದೆ, ಚಿಕ್ಕ ಹುಡುಗ ಇದ್ದೆ. ನಾನು ಬೈ ಚಾನ್ಸ್ ಆಗಿ ನನ್ನ ಒಂದು ಮುಸ್ಲಿಂ ಕುಟುಂಬ ಅಡಾಪ್ಟ್ ಮಾಡ್ಕೊಳ್ತು. ಇದು ನಡೆದಿರ್ತಕ್ಕಂಥದ್ದು 2004 ಮತ್ತು 5 ಮಧ್ಯದಲ್ಲಿ. ಮುಸ್ಲಿಂ ಕುಟುಂಬ ನನ್ನ ಅಡಾಪ್ಟ್ ಮಾಡ್ಕೊಂಡು ಸಾಕಿ ಬೆಳೆಸಿ ಈಗ ಮುಂದೆ ಸ್ಕೂಲ್ ಅಡ್ಮಿಷನ್ ಮಾಡೋದು, ಅದಕ್ಕೆ ತಂದೆ ಹೆಸರು ಬೇಕು ಎಲ್ಲ ಡೀಟೇಲ್ಸ್ ಬೇಕಾಗುತ್ತಲ್ಲ ಗೌರ್ಮೆಂಟ್ ಪ್ರಕಾರವಾಗಿ. ಅದಕ್ಕೋಸ್ಕರ ನನ್ನನ್ನ ಅವರೇ ಹೆಸರು ಕೊಟ್ಟು ಅವರೇ ಸಾಕಿ ಸಲ್ಲಿರಿ. ಅವ್ರು ನಮ್ಮ ಸಾಕು ತಂದೆ ಆಗಿರ್ತಕ್ಕಂಥವ್ರು ಅವರ ಹೆಸರು ಕೊಟ್ಟು ಅವ್ರದ್ದು ಹೊಸ ಹೆಸರು ಕೊಟ್ಟು ನನ್ನನ್ನ ಶಾಲೆಗೆ ಸೇರಿಸಿದ್ರು, ಸ್ಕೂಲ್ ಮಾಡಿಸಿದ್ರು, ಮುಂದೆ ಆಧಾರ್ ಕಾರ್ಡ್ ಮಾಡಿಸಿದ್ರು. ಈ ರೀತಿ ಎಲ್ಲ ನಡೀತು. ಯಥಾವತ್ತಾಗಿ ನನ್ನ ವಯಸ್ಸು 2021 ನಾನು ಈ ಅಧಿಕೃತವಾಗಿ ಸನ್ಯಾಸ ದೀಕ್ಷೆ ತಗೊಂಡು ನಮ್ಮ ಉತ್ತರ ಕರ್ನಾಟಕ ಡಿಸ್ಟಿಕ್ ಅಲ್ಲಿ ನಾವು ಮಾಡಿದ್ದೀವಿ. ಇದ್ರ ಬಗ್ಗೆ